ಹಾಯ್ ಸ್ನೇಹಿತರೆ, ಕನ್ನಡದಲ್ಲಿ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ನಾವು ಮಾಡುವ ಎಲ್ಲ ಇನ್ಫಾರ್ಮೇಟಿವ್ ವಿಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತದೆ. ಸೊ ನೀವು ಮಿಸ್ ಮಾಡದೆ ಎಂಡ್ವರೆಗೂ ನೋಡಿ ಹೇಗೆ ಅಪ್ಲೈ ಮಾಡೋದನ್ನು ನಾನು ಇಲ್ಲಿ ತಿಳಿಸ್ಕೊಡ್ತೀನಿ. ಸೊ ನೀವು ಫಸ್ಟ್ ಆಗಿ ನೋಡ್ಬೋದು, DRDO ಕಡೆಯಿಂದ ಸುಮಾರು 150 ಹುದ್ದೆಗಳಿಗೆ ಅಧಿಸೂಚನೆ ಹೊರಡಿಸಿದ್ದಾರೆ ರೀಸೆಂಟ್ ಆಗಿ. ಸೊ ಏಜ್ ಎಲಿಜಿಬಿಲಿಟಿ ಏನಿರುತ್ತೆ, ಆಮೇಲೆ ಸ್ಯಾಲ್ರಿ ವೇತನ ಯಾವ ತರ ಇರುತ್ತೆ, ಯಾವಾಗ ಇದು ಸ್ಟಾರ್ಟ್ ಆಗತ್ತೆ ಅಪ್ಲಿಕೇಶನ್ ಆಗೋಕೆನ್ನ, ಇದನ್ನೆಲ್ಲ ನಾವು ಇಲ್ಲಿ ನೋಡ್ಕೊಂಬರೋಣ. ಎಸ್, ಮೆಕ್ಯಾನಿಕಲ್ ಪ್ರೊಡಕ್ಷನ್, ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಇಂಜಿನಿಯರಿಂಗ್ ದಲ್ಲಿ ಏನಾದ್ರು ನಿಮ್ದು ಡಿಗ್ರಿ ಮುಗಿದಿದ್ರೆ ಸೊ ನಿಮ್ಗೆ ಟೋಟಲ್ ಆಗಿ 30 ವೇಕೆನ್ಸೀಸ್ ಇದೆ. ಆಮೇಲೆ ಏರೋನಾಟಿಕಲ್ ಅಥವಾ ಏರೋಸ್ಪೇಸ್ ಇಂಜಿನಿಯರಿಂಗ್ ಏನಾದ್ರು ಡಿಗ್ರಿ ಮುಗಿದಿದ್ರೆ ಸೊ 15 ಹುದ್ದೆಗಳಿದೆ. ಸೊ ಇಲ್ಲಿ ನೀವು ನೋಡ್ಬೋದು, ಮಿನಿಮಮ್ ಏಜ್ ಬಂದ್ಬಿಟ್ಟು 18 ವರ್ಷ, ಆಮೇಲೆ ಮ್ಯಾಕ್ಸಿಮಮ್ 37 ವರ್ಷ, ಅದು ಅಂಗವಿಕಲರಿಗೆ. ಅನ್ರಿಸರ್ವ್ಡ್ ಅಂತಂದ್ರೆ ಜನರಲ್ ಕ್ಯಾಟಗರಿ ಅವರಿಗೆ 27 ವರ್ಷ ಇರ್ತದೆ. ಆಮೇಲೆ OBC ಕ್ಯಾಟಗರಿ ಅವರಿಗೆ 30 ವರ್ಷ, ಆಮೇಲೆ SC ST ದವ್ರಿಗೆ 32 ವರ್ಷ ಇರುತ್ತೆ ಲಾಸ್ಟ್ ಏಜ್ ಲಿಮಿಟ್ ಬಂದ್ಬಿಟ್ಟು. ಕಂಪ್ಯೂಟರ್ ಸೈನ್ಸು, ಆಮೇಲೆ ಕಂಪ್ಯೂಟರ್ ಇಂಜಿನಿಯರಿಂಗು, ಇನ್ಫಾರ್ಮೇಶನ್ ಸೈನ್ಸು, ಟೆಕ್ನಾಲಜಿ ಇವೆಲ್ಲಕ್ಕೂ ಕೂಡಿ ಸೇರಿ ಸುಮಾರು 15 ಹುದ್ದೆಗಳೇ ಖಾಲಿ ಇರುತ್ತವೆ. ಆಮೇಲೆ ಸಿವಿಲ್ ಇಂಜಿನಿಯರಿಂಗು ದಲ್ಲಿ 1 ಹುದ್ದೆ ಖಾಲಿ ಇದೆ. ಆಮೇಲೆ ಮಟೀರಿಯಲ್ ಸೈನ್ಸ್ ದಲ್ಲಿ 4 ಹುದ್ದೆಗಳು ಖಾಲಿ ಇವೆ. ಇದರ ಎಲಿಜಿಬಲ್ ಇದ್ದವರು ನೀವು ಇದನ್ನ ಅಪ್ಲಿಕೇಶನ್ ಹಾಕ್ಬಹುದು. ಆಮೇಲೆ ನಾನ್ ಇಂಜಿನಿಯರಿಂಗ್ ದಲ್ಲಿ ಎಷ್ಟು ಹುದ್ದೆಗಳು, ಸುಮಾರು 30 ಹುದ್ದೆಗಳು ಖಾಲಿ ಇವೆ. ಸೊ ಇದರಲ್ಲಿ ನೀವು ನೋಡಬಹುದು, BCom ದವ್ರಿಗೆ 10 ವೇಕೆನ್ಸೀಸ್, ಆಮೇಲೆ BSc ದವ್ರಿಗೆ 5 ವೇಕೆನ್ಸೀಸ್. ಇದರಲ್ಲಿ BSc ದಲ್ಲಿ ಕೆಮಿಸ್ಟ್ರಿ, ಫಿಸಿಕ್ಸ್ ಅಥವಾ ಮ್ಯಾಥಮೆಟಿಕ್ಸ್ ಅಥವಾ ಎಲೆಕ್ಟ್ರಾನಿಕ್ಸ್, ಕಂಪ್ಯೂಟರ್ ಇದಾದ್ರೂ ಸಬ್ಜೆಕ್ಟ್ ನೀವು ಡಿಗ್ರಿಯಲ್ಲಿ ಚೂಸ್ ಮಾಡಿರ್ಬೇಕು, ಅಂತವ್ರು ಎಲಿಜಿಬಲ್ ಆಗ್ತೀರಾ. ಆಮೇಲೆ ಏಜ್ ಲಿಮಿಟ್ ಬಂದ್ಬಿಟ್ಟು ಸೇಮ್ 18 ವರ್ಷದಿಂದ 32 ವರ್ಷ ಇರುತ್ತೆ. ಆಮೇಲೆ ಯಾವ್ದಾದ್ರು ಡಿಗ್ರಿ ಮುಗಿದಿರ್ಬೇಕು ಎಲ್ಲ. ಆಮೇಲೆ BA ಅಂತ ನೀವು ನೋಡೋದಾದ್ರೆ BA ದಲ್ಲಿ 5 ವೇಕೆನ್ಸಿಗಳು ಖಾಲಿ ಇದಾವೆ. ಆಮೇಲೆ BCA ದಲ್ಲಿ 5, ಆಮೇಲೆ BBA ದಲ್ಲಿ 5 ವೇಕೆನ್ಸಿ ಖಾಲಿ ಇವೆ. ಟೋಟಲ್ ಆಗಿ 30 ವೇಕೆನ್ಸಿಗಳು ಖಾಲಿ ಇವೆ. ಟೇಬಲ್ 3 ಅಲ್ಲಿ ನಾವು ನೋಡೋದಾದ್ರೆ ಇದು ಡಿಪ್ಲೊಮಾ ಅಪ್ರೆಂಟಿಸ್ಶಿಪ್ ಟ್ರೈನೀಸ್ಗೆ. ಸೊ ಇಲ್ಲಿ ನೀವು ನೋಡಬಹುದು, ಮೆಕ್ಯಾನಿಕಲ್ ಪ್ರೊಡಕ್ಷನ್ ಅಥವಾ ಟೂಲ್ ಅಂಡ್ ಡಿಸೈನ್ ಅಲ್ಲಿ ಸುಮಾರು 10 ವೇಕೆನ್ಸಿ ಖಾಲಿ ಇವೆ. ಆಮೇಲೆ ಎಲೆಕ್ಟ್ರಿಕಲ್ ಅಥವಾ ಎಲೆಕ್ಟ್ರಾನಿಕ್ಸ್ ಸಂಬಂಧಿಸಿದಂತೆ ಕಮ್ಯುನಿಕೇಶನ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಸ್ಟ್ರೂಮೆಂಟ್ಸ್ ಆಗಿರ್ಬೋದು. ಸೊ ಸುಮಾರು 7 ಹುದ್ದೆಗಳು ಖಾಲಿ ಇವೆ. ಆಮೇಲೆ ಕಂಪ್ಯೂಟರ್ ಸೈನ್ಸ್ ಈ ವಿಭಾಗದವ್ರಿಗೆ ಅಥವಾ ಕಂಪ್ಯೂಟರ್ ನೆಟ್ವರ್ಕಿಂಗ್ ವಿಭಾಗದವ್ರಿಗೆ ಟೋಟಲ್ ಆಗಿ 3 ವೇಕೆನ್ಸಿ ಖಾಲಿ ಇವೆ. ಸೊ ಟೋಟಲ್ ಆಗಿ 20 ವೇಕೆನ್ಸಿ ಖಾಲಿ ಇದೆ ಅಂತ ಹೇಳ್ಬೋದು ಡಿಪ್ಲೊಮಾ ಅಪ್ರೆಂಟಿಸ್ಶಿಪ್ ಟ್ರೈನಿಗೆ. ITI ವಿಭಾಗಕ್ಕೆ ನಾವು ಬಂದ್ರೆ ITI ಅಪ್ರೆಂಟಿಸ್ಶಿಪ್ ಟ್ರೈನಿಗೆ ಎಷ್ಟು ಹುದ್ದೆಗಳು ಖಾಲಿ ಇದೆ ಅಂತ ನಾವು ನೋಡೋದಾದ್ರೆ ಇಲ್ಲಿ ನೀವು ನೋಡಬಹುದು, ಮೆಕ್ಯಾನಿಸ್ಟ್ ಅಂತ ಬರುತ್ತೆ ITI ಅಲ್ಲಿ. ಸೊ ಅವ್ರಿಗೆ 3 ವೇಕೆನ್ಸಿ ಖಾಲಿ ಇದೆ. ಪಿಟ್ರದವ್ರಿಗೆ 4 ವೇಕೆನ್ಸಿ, ಆಮೇಲೆ ಟರ್ನರ್ ದವ್ರಿಗೆ 3 ವೇಕೆನ್ಸಿ, ಎಲೆಕ್ಟ್ರಿಷಿಯನ್ಗೆ 3 ವೇಕೆನ್ಸಿ, ವೆಲ್ಡರ್ಗೆ 3 ವೇಕೆನ್ಸಿ, ಸೀಟ್ ಮೆಟಲ್ ವರ್ಕರ್ 2 ವೇಕೆನ್ಸಿ, ಆಮೇಲೆ ಕಂಪ್ಯೂಟರ್ ಆಪರೇಟರ್ ಅಂಡ್ ಪ್ರೋಗ್ರಾಮಿಂಗ್ ಅಸಿಸ್ಟೆಂಟ್ ಆಗಿದ್ರೆ ಅವ್ರಿಗೆ 8 ವೇಕೆನ್ಸಿ ಇದೆ. ಆಮೇಲೆ ಏಜ್ ಲಿಮಿಟ್ ಇದೆಲ್ಲ ಸೇಮು, ಇಲ್ಲಿ ನೀವು ನೋಡ್ಕೋಬಹುದು, ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಕೊಡ್ತೀನಿ. ಸೊ ಟೋಟಲ್ ಆಗಿ 25 ವೇಕೆನ್ಸಿ ಇದೆ. ನೀವು ಇದನ್ನ ಅಪ್ಲಿಕೇಶನ್ ಹಾಕ್ಬೋದು ನೋಡ್ಬಿಟ್ಟು. ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ನೀವು ನೋಡ್ಬೋದು, ಇದನ್ನ ನೋಡ್ಬಿಟ್ಟು ಮಾಹಿತಿ ತಿಳ್ಕೊಬಹುದು. ಏನಂತಂದ್ರೆ ಇಲ್ಲಿ ನೀವು 12 ಮಂತ್ಸ್ ನಿಮ್ನ ಕಾಂಟ್ರಾಕ್ಟರ್ ಎಂಪ್ಲಾಯ್ಗೆ ಅವರು ಅಪ್ರೆಂಟಿಸ್ಶಿಪ್ ಆಗಿ ತಗೋತಾರೆ. ಆಮೇಲೆ ಇದೆಲ್ಲ ಎಲಿಜಿಬಿಲಿಟಿ ಕ್ರೈಟೀರಿಯಾ, ಯಾವ ಡಿಗ್ರಿ ಮುಗಿದಿರ್ಬೇಕು ಇವನ್ನೆಲ್ಲ ಇಲ್ಲಿ ನೀವು ನೋಡ್ಕೋಬಹುದು. ನಾನ್ ಇಂಜಿನಿಯರಿಂಗ್ ಆಗಿರ್ಬೋದು, ಇಂಜಿನಿಯರಿಂಗ್ ಆಗಿರ್ಬೋದು. ಆಮೇಲೆ ಎಸ್, ಆಮೇಲೆ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ಒಂದು ಇಲ್ಲಿ ಕೊಟ್ಟಿದ್ದಾರೆ. ಅದೇನಂತಂದ್ರೆ, ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಪಾಸ್ಡ್ ಇನ್ ದ ಇಯರ್ 2021, 22, 23 ಅಂದ್ರೆ ಲಾಸ್ಟ್ 3 ಇಯರ್ಸ್ ಮಾತ್ರ ಎಲಿಜಿಬಲ್ ಆಗ್ತಾರೆ. ಸೊ ಎಕ್ಸಾಂಪಲ್ 2019 ದವ್ರು ಇದಕ್ಕೆ ಎಲಿಜಿಬಲ್ ಆಗಲ್ಲ. ಈ ತರ ಎಲ್ಲ ನೀವು ಇನ್ಸ್ಟ್ರಕ್ಷನ್ ನೋಡ್ಕೊಂಡು ಅಪ್ಲೈ ಮಾಡಿ. ಸ್ಯಾಲ್ರಿ ವೇತನ ಯಾವ ರೀತಿ ಇರುತ್ತೆ ಅಂತ ನಾವು ನೋಡೋದಾದ್ರೆ, ಸ್ಟೈಪಂಡ್ ಯಾವ ತರ ಇರುತ್ತೆ ಅಂತ ನಾವು ನೋಡೋದಾದ್ರೆ ಇಲ್ಲಿ
ಬಿ ಬಿ ಟೆಕ್ ಆಮೇಲೆ ಇಕ್ವಿಲೆಂಟ್ ಆಮೇಲೆ ಡಿಪ್ಲೊಮಾ ಅಪ್ರೆಂಟಿಸ್ಶಿಪ್ ITI ಇವ್ರಿಗೆಲ್ಲ ಯಾವ ರೀತಿ ಸ್ಟೈಪಂಡ್ ಇರುತ್ತೆ ಅಂತ ನಾವು ನೋಡೋದಾದ್ರೆ, ಸೊ ಗ್ರಾಜ್ಯುಯೇಟ್ ಅಪ್ರೆಂಟಿಸ್ಶಿಪ್ ಬಿ ಮತ್ತು ಬಿ ಟೆಕ್ ದವ್ರಿಗೆ ನೋಡೋದಾದ್ರೆ ಸೊ 9,000 ಇರುತ್ತೆ ಮಂತ್ಲಿ ಪರ್ ಮಂತ್. ಆಮೇಲೆ ಡಿಪ್ಲೊಮಾದವ್ರಿಗೆ 8,000 ಇರುತ್ತೆ. ಆಮೇಲೆ ITI ಅಪ್ರೆಂಟಿಸ್ಗೆ 7,000 ಇರುತ್ತೆ. ಆಮೇಲೆ ಇಲ್ಲಿ ನಾನ್ ಇಂಜಿನಿಯರಿಂಗ್ ಜನರಲ್ ಸ್ಟ್ರೀಮ್ ಅಂತಂದ್ರೆ BCom BSc BA BCA BBA ದವ್ರಿಗೆ 9,000 ರೂಪಾಯಿ ಮಂತ್ಲಿ ಇರುತ್ತೆ. ಪಾರ್ಟ್ 3 ಅಲ್ಲಿ ನೀವು ನೋಡೋದಾದ್ರೆ ಮೆಡಿಕಲ್ ಫಿಟ್ನೆಸ್ ಇರಬೇಕು. ಸೊ ಯಾವ್ದಾದ್ರು ಗೌರ್ಮೆಂಟ್ ಹಾಸ್ಪಿಟಲ್ ಕಡೆಯಿಂದ ನೀವು ಫಿಟ್ ಆಗಿದ್ದೀರಾ ಅಂತ ಸರ್ಟಿಫಿಕೇಟ್ ತಗೊಂಡ್ಬರ್ಬೇಕು. ಸೊ ಒಂದ್ಸತಿ ಡಾಕ್ಟರ್ ಚೆಕ್ಅಪ್ ಮಾಡಿ ಸರ್ಟಿಫಿಕೇಟ್ ಕೊಡ್ತಾರೆ, ಅದನ್ನ ನೀವು ತಗೊಂಡ್ಬಂದು ಆಮೇಲೆ COVID-19 ವ್ಯಾಕ್ಸಿನೇಷನ್ 2 ಡೋಸ್ನ ನೀವು ತಗೊಂಡ್ಬರ್ಬೇಕು. ಸೊ ಫೈನಲ್ ಸೆಲೆಕ್ಷನ್ ಕ್ಯಾಂಡಿಡೇಟ್ಸ್ ಡಿಪೆಂಡ್ಸ್ ಅಪಾನ್ ಹರ್ ಆನ್ ಫಿಲ್ಲಿಂಗ್ ಹೆಲ್ತ್ ಸ್ಟ್ಯಾಂಡರ್ಡ್ ಆಸ್ ಪರ್ ದ ಅಪ್ರೆಂಟಿಸ್ಶಿಪ್ ಆಕ್ಟ್ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೀವು ನೋಡ್ಕೋಬಹುದು, ಇದನ್ನ ಕಂಪ್ಲೀಟ್ ಆಗಿ ಓದ್ಬೋದು. ಆಮೇಲೆ ಸೆಲೆಕ್ಷನ್ ಪ್ರೊಸೆಸ್ ಯಾವ ತರ ಇರುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ನೀವು ನೋಡ್ಬೋದು BE BTech ದವ್ರಿಗೆ ಆಮೇಲೆ BSc ದವ್ರಿಗೆ ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ಸ್ ನ ಆಮೇಲೆ ಒಂದ್ ಸ್ವಲ್ಪ ಫಸ್ಟ್ ಅಕಾಡೆಮಿಕ್ ಮೆರಿಟ್ ಲಿಸ್ಟ್ ಮೇಲೆ ನಿಮ್ಮನ್ನ ಸೆಲೆಕ್ಟ್ ಮಾಡ್ತಾರೆ. ಆಮೇಲೆ ರಿಟರ್ನ್ ಟೆಸ್ಟ್ ಅಂತ ಇರುತ್ತೆ. ಆಮೇಲೆ ಇಂಟರ್ವ್ಯೂ ಮೇ ಬಿ ರಿಕ್ವೈರ್ಡ್, ಒಂದೊಂದ್ಸತಿ ಕೇಳ್ಬೋದು, ಒಂದೊಂದ್ಸತಿ ಕೇಳಕ್ಕೂ ಇಲ್ಲ. ಇಂಟರ್ವ್ಯೂ ಇದ್ದು ಇರುತ್ತೆ ಅಥವಾ ಇಲ್ದೇನೂ ಇರ್ಬೋದು. ಸೊ ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. ಸೊ ನೀವು ಟ್ರೈ ಮಾಡಿ. ಡೇಟ್ ಯಾವಾಗ ಸ್ಟಾರ್ಟ್ ಆಗತ್ತಂತ ನೋಡೋದಾದ್ರೆ ಆಲ್ರೆಡಿ ಡೇಟ್ ಸ್ಟಾರ್ಟ್ ಆಗಿದೆ 21 ಮಾರ್ಚ್ ನಲ್ಲಿ. ಸೊ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಆನ್ಲೈನ್ ಅಪ್ಲಿಕೇಶನ್ ಹಾಕಕ್ಕೆ 9th ಮಾರ್ಚ್ ಅಂತಾನೆ ಹೇಳ್ಬೋದು. ಆಮೇಲೆ ಫಸ್ಟ್ ಶಾರ್ಟ್ ಲಿಸ್ಟೆಡ್ ಯಾವಾಗ ಬಿಡ್ತಾರೆ ಇಂಟರ್ವ್ಯೂ ಅಥವಾ ರಿಟರ್ನ್ ಟೆಸ್ಟ್ಗೆ ಅಂತ ಹೇಳಿದ್ರೆ ನೀವು 23 ಏಪ್ರಿಲ್. ಆಮೇಲೆ ಇದು ನೀವು ನೋಡ್ಕೋಬಹುದು, ಇದನ್ನೆಲ್ಲ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಸೊ ಇದೇ ತರಹದ ಅಂತ ಇನ್ಫಾರ್ಮೇಟಿವ್ ವಿಡಿಯೋಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ನಾವು ಮಾಡುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಥ್ಯಾಂಕ್ಸ್ ಗೈಸ್ ಫಾರ್ ವಾಚಿಂಗ್.